ಹಲೋ ಫ್ರೆಂಡ್ಸ್, ಐಯುಪ್ಯಾಕ್ ನಾಮನ್ಕ್ಲೇಚರ್ ರಿಲೇಟೆಡ್ ಕೆಸೆಟ್ ಎಕ್ಸಾಮಲ್ಲಿ ಬಂದಿರುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಇವತ್ತಿನ ಸೆಷನಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ದ ಐಯುಪ್ಯಾಕ್ ನೇಮ್ ಆಫ್ ಕ್ಯಾಂಫರ್ ಈಸ್. ಕ್ಯಾಂಫರ್ದು ಸ್ಟ್ರಕ್ಚರ್ ಕೆಲವೊಮ್ಮೆ ಕೊಟ್ಟಿರೋದಿಲ್ಲ. ಕ್ಯಾಂಫರ್ ಸ್ಟ್ರಕ್ಚರ್ ನಿಮಗೆ ಗೊತ್ತಿರಬೇಕು. ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಕ್ಯಾಂಫರ್ ಈಸ್ C10H16O ಅಂತ ಹೇಳಿ. ಸೊ ಇಟ್ ಹ್ಯಾಸ್ ಅ ಫಂಕ್ಷನಲ್ ಗ್ರೂಪ್ ದಟ್ ಈಸ್ ಕೀಟೋನ್. ಓಕೆ, ಇದರ ಸ್ಟ್ರಕ್ಚರ್ ಏನಿದೆ ಅದು ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ಆ್ಯಕ್ಚುಲಿ ಕ್ವಶನ್ನಲ್ಲಿ ಕ್ಯಾಂಫರ್ ಅಂತ ಮಾತ್ರ ಕೊಟ್ಟು ಬಿಟ್ಟಿದ್ದಾರೆ. ಈ ಡಯಾಗ್ರಾಮ್ ಅಂತೀನಿ, ಈ ಸ್ಟ್ರಕ್ಚರ್ನ ಕೊಟ್ಟಿಲ್ಲ. ಓಕೆನಾ? ಆಪ್ಷನ್ಸ್ನ ನೋಡೋದಾದ್ರೆ 6-oxo 1,2,2 ಟ್ರೈಮೀಥೈಲ್ ಬೈಸೈಕ್ಲೋ 2,2,1 ಹೆಪ್ಟೇನ್, 1,7,7 trimethyl bicyclo 2,2,1 heptane 2-one. Option C 1,5,5 trimethyl bicyclo 2,2,1 heptane 2-one. Option D 1,7,7 trimethyl bicyclo 2,2,1 heptane 2-one. ಇದೇ ಮತ್ತೆ ರಿಪೀಟ್ ಆಗಿದೆ. ಯು ಸ್ಟ್ರೈಕ್ ಔಟ್ ದಿಸ್ ಒನ್. ಓಕೆ, ನಾವು ಇಲ್ಲಿ ಹೆಪ್ಟೇನ್ 2-1 ಮೂರು ಆಪ್ಷನ್ನಲ್ಲಿ ಇರೋದ್ರಿಂದ ಈ ಆಪ್ಷನ್ನ ನಾವು ಈಸಿಯಾಗಿ ಡಿಲೀಟ್ ಮಾಡ್ಬೋದು. ಯಾವುದು? ಫಸ್ಟ್ ಆಪ್ಷನ್. ಫಸ್ಟ್ ಏನು ಮಾಡೋಣ ಅಂತಂದರೆ, ಬಿಫೋರ್ ಗಿವಿಂಗ್ ನೇಮ್ ವಿ ನೀಡ್ ಟು ನಂಬರ್ ದ ಸ್ಟ್ರಕ್ಚರ್. ಸೊ ನಂಬರಿಂಗ್ ಹೇಗಿರಬೇಕು ಅಂತಂದರೆ, ಬ್ರಿಡ್ಜ್ ಹೆಡ್ ಕಾರ್ಬನಿಂದನೇ ಸ್ಟಾರ್ಟ್ ಆಗ್ತಾ ಇರಬೇಕು, ಮತ್ತು ಲೆಂದಿಯೆಸ್ಟ್ ಚೈನನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಮತ್ತು ಏನಿದು ಕೀಟೋನ್ ಫಂಕ್ಷನಲ್ ಗ್ರೂಪ್ ಇದೆಯಲ್ವಾ ಅದಕ್ಕೆ ಲೀಸ್ಟ್ ನಂಬರ್ ಬರೋ ರೀತಿ ನಂಬರಿಂಗ್ ಮಾಡಬೇಕು. ಈ ರೀತಿನೂ ಮಾಡಬಹುದಾ ಅಂತ ಕೇಳಿದ್ರೆ ಇಲ್ಲ. ಯಾಕೆ ಅಂತಂದರೆ ಕೀಟೋನ್ ಗ್ರೂಪಿಗೆ ಲಾರ್ಜ್ ನಂಬರ್ ಬಂದ್ಬಿಡುತ್ತೆ. ಬಿಕಾಸ್ ಇಟ್ ಇಸ್ ರಾಂಗ್. ಇದು ಹೈಯರ್ ಪ್ರಿಯಾರಿಟಿ ಇರುವಂತಹ ಫಂಕ್ಷನಲ್ ಗ್ರೂಪ್ ಆಗಿರೋದ್ರಿಂದ ವೆನ್ ಕಂಪೇರ್ಡ್ ಟು ಮೀಥೈಲ್ ಗ್ರೂಪ್, ಇದಕ್ಕೆ ಕೀಟೋನ್ ಗ್ರೂಪಿಗೆ ಲೆಸ್ ನಂಬರ್ ಸಿಗೋ ರೀತಿ ನಂಬರಿಂಗ್ನ ಮಾಡಬೇಕಾಗತ್ತೆ. ಸ್ಟಾರ್ಟ್ ಫ್ರಮ್ 1 here, 2, 3, 4, 5, 6 and this is 7. ಇಷ್ಟು ಆಯಿತು. ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟಿದೆ ಅಂತ ಗೊತ್ತಾಯ್ತು ಈಗ. ದಟ್ ಈಸ್ 7. 7 ಅಂತಂದರೆ ಇಟ್ ಈಸ್ ಹೆಪ್ಟ್, ರೈಟ್? ಆಲ್ ಸಿಂಗಲ್ ಬಾಂಡ್ಸ್, ಸೊ ಇಟ್ ಈಸ್ ಹೆಪ್ಟೇನ್. ಬರೀ ಹೆಪ್ಟೇನಾ? ಇಲ್ಲ. ಯಾಕೆ? ಸೆಕೆಂಡ್ ಪೊಸಿಷನಲ್ಲಿ ಫಂಕ್ಷನಲ್ ಗ್ರೂಪ್ ಇರೋದ್ರಿಂದ ದಟ್ ಬಿಕಮ್ಸ್ ಅ ಮೇನ್ ಸಫಿಕ್ಸ್, ದಟ್ ಈಸ್ ಹೆಪ್ಟೇನ್ 2-one. ಆಯಿತಾ? ನೆಕ್ಸ್ಟ್, ಎಲ್ಲದರಲ್ಲೂ ಹೆಪ್ಟೇನ್ 2-one ಇದೆ, ಹಾಗಾಗಿ ನಾವು ಡಿಸೈಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ there are 3 bridged carbons attached to this bridgehead carbons, right? So first bridge ಅಲ್ಲಿ 2 carbons ಇರುವಂಥದ್ದು, ಇದೊಂದು. ಈ ಬ್ರಿಡ್ಜ್ ಅಲ್ಲಿ 2 carbons ಇರುವಂಥದ್ದು, ಇದೊಂದು. ಇಲ್ಲಿ ಒಂದೇ. ಸೊ ಯಾವಾಗಲೂ ಬ್ರಾಕೆಟಲ್ಲಿ ನೀವು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ನ ಬರೆಯುವಾಗ ಡಿಕ್ರೀಸಿಂಗ್ ಆರ್ಡರ್ಲಿ ಬರಿಬೇಕಂದ್ರೆ ಜಾಸ್ತಿಯಿಂದ ಕಡಿಮೆ. ಸೊ ಒಂದು 2, ಇನ್ನೊಂದು 2, ಇನ್ನೊಂದು 1. ಈ ಆರ್ಡರ್ ಚೇಂಜ್ ಆಗಲ್ಲ. ನೋಡಿ, ಇಲ್ಲಿ 2, 1, 2 ಅಂತ ಕೊಟ್ಬಿಟ್ಟಿದ್ದಾರೆ. ಓಕೆ, ಯಾವಾಗಲೂ ಏನಾಗಿರಬೇಕು? 2,2,1 ಆಗಿರಬೇಕು. ಆ್ಯಂಡ್ ಇದು ಒಂದು ಬೈಸೈಕ್ಲಿಕ್ ಕಾಂಪೌಂಡ್ ಆಗಿರೋದ್ರಿಂದ ವಿ ನೀಡ್ ಟು ಪುಟ್ ಇಟ್ ಆಸ್ ಬೈಸೈಕ್ಲೋ ಇನ್ ಬ್ರಾಕೆಟ್ 2,2,1 ಹೆಪ್ಟೇನ್ 2-one ಆಯಿತು. ನಾವು ಇನ್ನೊಂದು ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ, ದಟ್ ಈಸ್ ಮಿಥೈಲ್ ಗ್ರೂಪ್. ಯಾವೆಲ್ಲ ಪೊಸಿಷನಲ್ಲಿ ಮತ್ತು ಎಷ್ಟು ಮಿಥೈಲ್ ಗ್ರೂಪ್ ಇರುವಂಥದ್ದು? ಫಸ್ಟ್ ಪೊಸಿಷನಲ್ಲಿ 1 ಮಿಥೈಲ್ ಗ್ರೂಪ್, 7th ಪೊಸಿಷನಲ್ಲಿ 2 ಮಿಥೈಲ್ ಗ್ರೂಪ್ ಅಲ್ವಾ? ಹಾಗಾಗಿ ಸೊ ಇಟ್ ಈಸ್ 1,7,7. ಹೌ ಮೆನಿ ಮಿಥೈಲ್ ಗ್ರೂಪ್? 3 ಮಿಥೈಲ್ ಗ್ರೂಪ್. 1,7,7 ಟ್ರೈಮೀಥೈಲ್ ಆಗುತ್ತೆ. ಸೊ 1,7,7 ಎಲ್ಲಿದೆ? ಇಲ್ಲಿದೆ. ಆಪ್ಷನ್ ಬಿ ಎಲ್ಲಿದೆ? ದೆನ್ ಟ್ರೈಮೀಥೈಲ್ ಕರೆಕ್ಟ್. ಬೈಸೈಕ್ಲಿಕ್ ಕಾಂಪೌಂಡ್, ಸೊ ಬೈಸೈಕ್ಲೋ ಕರೆಕ್ಟ್. Then bracket ಅಲ್ಲಿ 2,2,1 correct. Heptane 2-one is also correct. Okay. Here the correct answer is option B. And you can take option D also. Same idide ನೋಡಿ. So actually option D ಆಗಬೇಕಾಗಿರೋದು ಇದು. Here the correct answer is option B. I hope you have understood the concept. That is 1,7,7 trimethyl bicyclo 2,2,1 heptane 2-one. ಓಕೆನಾ? ಇಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು, ಇದನ್ನು ನೀವು ಓದ್ಬಿಟ್ಟು ಅರ್ಥ ಮಾಡ್ಕೊಳ್ಬಹುದು. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. The IUPAC name for the following compound is.
ಇಲ್ಲೊಂದು ಕಾಂಪೌಂಡ್ನ ಕೊಟ್ಬಿಟ್ಟು ಸಿಂಪಲ್ ಆಗಿ ಐಯುಪ್ಯಾಕ್ ನಾಮನ್ಕ್ಲೇಚರ್ನ ಹೇಳಿ ಅಂತ ಹೇಳಿಬಿಟ್ಟು ಕೊಡ್ತಾರೆ. ಸೊ ಈ ಸ್ಟ್ರಕ್ಚರನ್ನು ನೋಡಿದ್ರಿ ಅಲ್ವಾ. ಈಗ ಆಪ್ಷನ್ಸನ್ನು ನೋಡೋಣ. ದಟ್ ಇಸ್ 2,3 ಡೈಬ್ರೋಮೋ ಪೆಂಟೈಲ್ ಬೆನ್ಸಿನ್, 5 ಫಿನೈಲ್ 3,4 ಡೈಬ್ರೋಮೋ ಪೆಂಟೇನ್, 2,3 ಡೈಬ್ರೋಮೋ 1 ಫಿನೈಲ್ ಪೆಂಟೇನ್, 1 ಫಿನೈಲ್ 2,3 ಡೈಬ್ರೋಮೋ ಪೆಂಟೇನ್. ಸೊ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ದೀನಿ, ಫಸ್ಟು ನಂಬರಿಂಗ್ ಮಾಡಬೇಕು. ಸೊ ನಂಬರಿಂಗ್ ಯಾವ ರೀತಿ ಇರಬೇಕು, ಲೋಕೆಂಟ್ಸ್ ಶುಡ್ ಗೆಟ್ ಲೀಸ್ಟ್ ನಂಬರ್, ರೈಟ್. ಇದು ಒಂದು ಫಿನೈಲ್ ಗ್ರೂಪ್ ಈ ಕಾರ್ಬನ್ ಚೈನಿಗೆ ಅಟ್ಯಾಚ್ ಆಗಿರುವಂಥದ್ದು, ಅದಕ್ಕೆ ಲೀಸ್ಟ್ ನಂಬರ್ ಬರೋ ಥರ ನಂಬರ್ ಮಾಡಬೇಕು. 1 2 3 4 5 ಟೋಟಲ್ 5 ಕಾರ್ಬನ್ ಆಟಮ್ಸ್ ಇರುವಂತಹ ಒಂದು ಪೇರೆಂಟ್ ಚೈನ್ ಆಗಿದೆ. ಸೊ ಇಟ್ ಬಿಕಮ್ಸ್ ಪೆಂಟೇನ್. ನೌ ವಾಟ್ ಆರ್ ದ ಸಬ್ಸ್ಟಿಟ್ಯೂಯೆಂಟ್ಸ್ ಅಟ್ಯಾಚ್ಡ್ ಹಿಯರ್? ಫಸ್ಟ್ ಪೊಸಿಷನಲ್ಲಿ ಒಂದು ಫಿನೈಲ್ ಗ್ರೂಪ್ ಇರುವಂಥದ್ದು. ದೆನ್ ಸೆಕೆಂಡ್ ಮತ್ತು ಥರ್ಡ್ ಪೊಸಿಷನಲ್ಲಿ ದ ಸೇಮ್ ಗ್ರೂಪ್ ಈಸ್ ಪ್ರೆಸೆಂಟ್, ದಟ್ ಈಸ್ ಬ್ರೋಮೋ. ಈಗ ಬ್ರೋಮೋ ಸ್ಟಾರ್ಟ್ಸ್ ಫ್ರಮ್ ಬಿ, ಫಿನೈಲ್ ಸ್ಟಾರ್ಟ್ಸ್ ಫ್ರಮ್ ಪಿ. ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಯಾವುದು ಫಸ್ಟ್ ಬರುತ್ತೆ? ಬ್ರೋಮೋ ಫಸ್ಟ್ ಬರುತ್ತೆ, ದೆನ್ ಫಿನೈಲ್ ಬರುತ್ತೆ. ಹಾಗಾಗಿ ಇಟ್ ಬಿಕಮ್ಸ್ 2,3 ದ ಡೈಬ್ರೋಮೋ 1 ಫಿನೈಲ್, 1ಗೆ ಅಟ್ಯಾಚ್ ಆಗಿರುವಂತಹ ಫಿನೈಲ್, ದೆನ್ ಪೆಂಟೇನ್. ಸೊ ಆಪ್ಷನ್ ಸಿ ಅಲ್ಲಿ ಇರುವಂತಹ ಒಂದು ಆಪ್ಷನ್ ಏನಿದೆ ಅದು ಕರೆಕ್ಟ್ ಇದೆ. ದಟ್ ಈಸ್ 2,3 ಡೈಬ್ರೋಮೋ 1 ಫಿನೈಲ್ ಪೆಂಟೇನ್. ಓಕೆ, ಅದನ್ನೇ ಇಲ್ಲಿ ಕೊಟ್ಟಿರುವಂಥದ್ದು. ಯು ಕ್ಯಾನ್ ನೋಟ್ ಇಟ್ ಡೌನ್ ಇನ್ ಯೋರ್ ನೋಟ್ಸ್. ಓಕೆ, ನೌ ದ ಅಗೇನ್ ಸೇಮ್ ಕ್ವಶನ್. IUPAC ನೇಮ್ ಫಾರ್ ದ ಫಾಲೋಯಿಂಗ್ ಕಾಂಪೌಂಡ್ ಈಸ್. ಇಲ್ಲಿ ಒಂದು ಕೆಲಸವನ್ನು ಈಸಿ ಮಾಡಿಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, ಕೊಟ್ಟಿರುವಂತಹ ಆಪ್ಷನಲ್ಲಿ ನೋಡ್ತಾ ಇರಿ, ಈ 2 ಆಪ್ಷನ್ ಸೇಮ್ ಇದೆ, ಈ 2 ಆಪ್ಷನ್ ಸೇಮ್ ಇದೆ. ಈಸಿಯಾಗಿ ಡಿಲೀಟ್ ಮಾಡ್ಬೋದು. ದಟ್ ಈಸ್ 3 ಕ್ಲೋರೋಹೆಕ್ಸ್ 2,4-ಡೈನ್ 1,6 ಡಯಾಲ್ ಅಂತ ಹೇಳಿ, ಇನ್ನೊಂದು 4 ಕ್ಲೋರೋಹೆಕ್ಸ್ 2,4-ಡೈನ್ 1,6 ಡಯಾಲ್ ಅಂತ ಹೇಳಿ. ಈ ಆಪ್ಷನ್ಸ್ನ ಹಿಂಟ್ ಇಟ್ಕೊಂಡು ಅದನ್ನು ಸಪೋರ್ಟಿವ್ ಆಗಿ ಹಿಡ್ಕೊಂಡು ನೀವು ನಂಬರಿಂಗ್ನ ಮಾಡ್ತಾ ಹೋಗ್ಬೋದು. ನೋಡಿ ಇಲ್ಲಿ, ಸೊ ಇಲ್ಲಿ OH ಗ್ರೂಪ್ ಸಬ್ಸ್ಟಿಟ್ಯೂಯೆಂಟ್ ಇದೆ, ಇಲ್ಲೂ ಒಂದು OH ಇದೆ, ಇಲ್ಲಿ ಕ್ಲೋರೋ ಗ್ರೂಪ್ ಇದೆ. ನೋಡಿ, ನಂಬರಿಂಗ್ ಇಲ್ಲಿಂದ ಮಾಡಬೇಕಾ ಇಲ್ಲಿಂದ ಮಾಡಬೇಕಾ ಅಂತ ಕನ್ಫ್ಯೂಷನ್ ಆಗಬಾರ್ದು. ಯಾಕೆ ಅಂತಂದರೆ, ಕ್ಲೋರೋ ಗ್ರೂಪಿಗೇನು ಇಲ್ಲಿಂದ ಮಾಡಿದ್ರೂ OHಗೆ 1 ಸಿಗುತ್ತೆ, ಇಲ್ಲಿಂದ ಮಾಡಿದ್ರೂ OHಗೆ 1 ಸಿಗುತ್ತೆ. ಆದರೆ ಕ್ಲೋರೋಗೆ ಲೀಸ್ಟ್ ನಂಬರ್ ಬರೋ ರೀತಿ ನಂಬರಿಂಗ್ ಯಾವ ಕಡೆಯಿಂದ ಮಾಡಿದ್ರೆ ಸಿಗುತ್ತೆ? ಈ ಕಡೆಯಿಂದ ಮಾಡಿದ್ರೆ ಸಿಗುತ್ತೆ, ರೈಟ್. 1 2 3 4 5 6. ಓಕೆ, ಅದೇ ನೀವು ಈ ಕಡೆಯಿಂದ ಈ ಎಂಡಿಂದ ಮಾಡಿದ್ರೆ ಏನಾಗುತ್ತೆ? ಕ್ಲೋರೋಗೆ 4 ಸಿಕ್ಬಿಡುತ್ತೆ. ದಟ್ ಈಸ್ 1 2 3 4 ಅಂತ ಸಿಗುತ್ತೆ. ಸೊ 3 4ಗಿಂತ ಕಡಿಮೆ, ರೈಟ್. ಹಾಗಾಗಿ ಈ ಕಡೆಯಿಂದ ನಂಬರಿಂಗ್ ಮಾಡಿದೆ. ಅಲ್ಲಿಗೆ ಈ 2 ಆಪ್ಷನ್ ಕ್ಯಾನ್ಸಲ್ ಆಯಿತು. ನಮಗೆ ಗೊತ್ತಾಯಿತು, ದಟ್ ಈಸ್ 3 ಕ್ಲೋರೋ ಹೆಗ್ಸ್. ಹೆಗ್ಸ್ ಅಂದರೆ 6 ಮೆಂಬರ್ಡ್ ಚೈನ್ ಆಗಿರೋದ್ರಿಂದ ಹೆಗ್ಸ್. ದೆನ್ 2 ಮತ್ತು 4th ಪೊಸಿಷನಲ್ಲಿ ಈನ್ ಇರೋದ್ರಿಂದ, ಡಬಲ್ ಬಾಂಡ್ ಇರೋದ್ರಿಂದ ಡೈ ಈನ್. ದೆನ್ ಫಸ್ಟ್ ಮತ್ತು 6th ಪೊಸಿಷನಲ್ಲಿ OH ಗ್ರೂಪ್ ಇರೋದ್ರಿಂದ 1,6 ಡಯೋಲ್ ಆಯಿತು. ಈಗೇನು ಮಾಡಬೇಕು? ಇಟ್ ಈಸ್ ಸಿಸ್ ಐಸೋಮರ್ ಆರ್ ಟ್ರಾನ್ಸ್ ಐಸೋಮರ್, ಈ ನ ಅಥವಾ ಝೆಡ್ಡ ಅಂತ ರೆಪ್ರೆಸೆಂಟ್ ಅಂದರೆ ಐಡೆಂಟಿಫೈ ಮಾಡಬೇಕಾಗುತ್ತೆ. ಈಗ ಸೆಕೆಂಡ್ ಮತ್ತು ಥರ್ಡ್ ಪೊಸಿಷನಲ್ಲಿ ಹೈ ಪ್ರಿಯಾರಿಟಿ ಗ್ರೂಪ್ ಯಾವುದು? ಸೆಕೆಂಡಲ್ಲಿ CH2OH, ಥರ್ಡ್ ಕಾರ್ಬನ್ ಥರ್ಡಲ್ಲಿ Cl ಮತ್ತು ದಿಸ್ ಕಾರ್ಬನ್ ಚೈನ್. ಸೊ Cl ಹ್ಯಾಸ್ ಹೈ ಪ್ರಿಯಾರಿಟಿ, ಹಿಯರ್ ದಿಸ್ CH2OH ಹ್ಯಾಸ್ ಹೈ ಪ್ರಿಯಾರಿಟಿ, ಬೋತ್ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್, ಸೊ ಇಟ್ ಈಸ್ 2E. ಆಯ್ತಾ, 2E. ದೆನ್ 4th ಮತ್ತು 5th ಕಾರ್ಬನ್ ಅನ್ನು ನೋಡಿದ್ರೆ ದಿಸ್ ಈಸ್ ಆಫ್ ಹೈ ಪ್ರಿಯಾರಿಟಿ. ಈ ಒಂದು ಇಲ್ಲಿ ಹೆಚ್ಚಿದೆ, ಸೊ ಈ ಒಂದು ಚೈನು ಹೈ ಪ್ರಿಯಾರಿಟಿಯನ್ನು ಹೊಂದಿರುವಂಥದ್ದು. ದೆನ್ 5th ಪೊಸಿಷನಲ್ಲಿ ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲಿ CH2OH ಹ್ಯಾಸ್ ಹೈಯರ್ ಪ್ರಿಯಾರಿಟಿ. ಸೊ ಈ ಹೈ ಪ್ರಿಯಾರಿಟಿ ಇರುವಂತಹ ಗ್ರೂಪ್ಸ್ ಅಗೈನ್ ಆಪೋಸಿಟ್ ಸೈಡಲ್ಲಿದೆ. ಆಪೋಸಿಟ್ ಸೈಡಲ್ಲಿದೆ ಅಂತಂದರೆ ಇಟ್ ಈಸ್ ಆಲ್ಸೋ 4E. Okay, so the correct answer is option A, that is 2E, 4E, 3 chlorohex, 2,4 diene, 1,6 diol. Okay. The IUPAC name of the following compound is. Hilly. Again, compound ಅನ್ನು ಕೊಟ್ಟಿದ್ದಾರೆ. You need to name this one. Okay. ಇದು
ಫಸ್ಟ್ ಏನು ಮಾಡಬೇಕು ಅಂತಂದರೆ ನಂಬರಿಂಗ್ನ ಮಾಡಬೇಕು. ಅಸೈಲ್ ಬ್ರೋಮೈಡ್ ಅಂದರೆ ಕಾರ್ಬೋನಿಲ್ ಗ್ರೂಪನ್ನು ಹೊಂದಿರುವಂತಹ ಒಂದು ಆಟಮ್ ಇರೋದ್ರಿಂದ ಏನು ಮಾಡಬೇಕು, ಕಾರ್ಬೋನಿಲ್ ಗ್ರೂಪಿಗೆ ಹೈ ಪ್ರಿಯಾರಿಟಿ ಕೊಟ್ಟು ಲೀಸ್ಟ್ ನಂಬರನ್ನು ಕೊಡಬೇಕು. 1 2 3 4. ಸೊ ಟೋಟಲ್ 4 ಕಾರ್ಬನ್ ಆಟಮ್ಸ್ ವಿತ್ ಅಸೈಲ್ ಬ್ರೋಮೈಡ್, ರೈಟ್? ಈಗ ಏನಾಗಿದೆ, ಸೆಕೆಂಡ್ ಪೊಸಿಷನಲ್ಲಿ ಪಿರಿಡೈಲ್ ಗ್ರೂಪ್ ಅಟ್ಯಾಚ್ ಆಗಿರುವಂಥದ್ದು. ಓಕೆ, ಅದೊಂದು. ಇನ್ನೊಂದು ಆಯಿಲ್ ಬ್ರೋಮೈಡ್ ಈಸ್ ದ ಸಫಿಕ್ಸ್, ರೈಟ್? ಸೊ ಆಯಿಲ್ ಬ್ರೋಮೈಡ್. Then how many number of carbon atoms are there? 4. So it is bute. Bute ಬರೀ ಬ್ಯೂಟಾ ಇಲ್ಲ, ಯಾಕೆ? ಥರ್ಡ್ ಕಾರ್ಬನಲ್ಲಿ ಟ್ರಿಪಲ್ ಬಾಂಡ್ ಇರುವಂಥದ್ದು. ಸೊ ನಾನು ಆನ್ಸರ್ ಹೇಳೋದಾದರೆ ಇಟ್ ಈಸ್ ಆಪ್ಷನ್ ಎ, ಬ್ಯೂಟ್. 3 YN means triple bond. YN oil means there is a presence of acyl bromide. So it is represented by the suffix that is oil. Entha oil? Bromide. Okay. So bute 3 oil bromide ಯಾಕೆ ಬಂತು ಅಂತ ಗೊತ್ತಾಯಿತು. ನಾವು ಸೆಕೆಂಡ್ ಪೊಸಿಷನಲ್ಲಿ ಪಿರಿಡೈಲ್ ಗ್ರೂಪ್ ಇರುವಂಥದ್ದು. ಈ ನೈಟ್ರೋಜನ್ ಏನಿದೆ, ಈ ವಿತ್ ರೆಸ್ಪೆಕ್ಟ್ ಟು ದಿಸ್ ಕಾರ್ಬನ್ ಇಟ್ ಈಸ್ ಅಟ್ 4th ಪೊಸಿಷನ್. ಸೊ ಇಟ್ ಬಿಕಮ್ಸ್ 4 ಪಿರಿಡೈಲ್. ಎಂಥ 4 ಪಿರಿಡೈಲ್? ಸೆಕೆಂಡ್ ಕಾರ್ಬನಿಗೆ ಅಟ್ಯಾಚ್ ಆಗಿರೋದ್ರಿಂದ 2 4 ಪಿರಿಡೈಲ್. ದ ಹೋಲ್ ಚೈನ್ ಈಸ್ ಆಫ್ 4 ಕಾರ್ಬನ್ ಆಟಮ್. ಸೊ ಇಟ್ ಈಸ್ ಅ ಬ್ಯೂಟ್ 3 inoyl bromide. Okay, so option A is the correct answer. Again, the name of the following compound is, you need to number this compound. We know that this structure has 6 number of carbon atoms, so it becomes cyclohexane. ಎಲ್ಲ ಕಡೆನೂ cyclohexane ಇದೆ, ಹಾಗಾಗಿ ಯಾವ ಆಪ್ಷನ್ ಅನ್ನು ಎಲಿಮಿನೇಟ್ ಮಾಡಕ್ಕೆ ಸಾಧ್ಯ ಇಲ್ಲ. ದೆನ್ ಎಷ್ಟು ಸಬ್ಸ್ಟಿಟ್ಯೂಯೆಂಟ್ ಇದೆ? 2 ಸಬ್ಸ್ಟಿಟ್ಯೂಯೆಂಟ್, ಎರಡೂ ಕೂಡ ಮೀಥೈಲೆ, ದಟ್ ಇಸ್ ಡೈಮೀಥೈಲ್. ಅಂಡ್ ಡೈಮೀಥೈಲ್ ಪೊಸಿಷನ್ ಎಲ್ಲಿದೆ? ಒಂದು ಫಸ್ಟ್ ಕಾರ್ಬನ್ ಅಲ್ಲಿದೆ, ಇನ್ನೊಂದು ಥರ್ಡ್ ಕಾರ್ಬನ್ ಅಲ್ಲಿ ಇರುವಂಥದ್ದು. ಸೊ ಇಟ್ ಈಸ್ 1,3 ಡೈಮೀಥೈಲ್ ಆಯಿತು. ಈಗ ಎರಡೂ ಮೀಥೈಲ್ ಗ್ರೂಪು ಡೌನ್ವರ್ಡ್ ಡೈರೆಕ್ಷನಲ್ಲಿ ಇರೋದ್ರಿಂದ, ಒಂದೇ ಸೈಡಲ್ಲಿ ಕಾಣ್ತಾ ಇರೋದ್ರಿಂದ ಇಟ್ ಇಸ್ ಸಿಸ್. ಓಕೆ, ಅಲ್ಲಿಗೆ ಟ್ರಾನ್ಸ್ ಎಲಿಮಿನೇಟ್ ಆಯಿತು. ಒಂದ ಎ ಆಗಿರಬೇಕು ಇಲ್ಲ ಬಿ ಆಗಿರಬೇಕು. ಇಲ್ಲಿ ತನಕ ನಮಗೆ ಗೊತ್ತಾಯಿತು. ಈಗ ಎರಡೂ ಮೀಥೈಲ್ ಗ್ರೂಪು ಆಕ್ಸಿಯಲ್ಲ ಅಥವಾ ಈಕ್ವಟೋರಿಯಲ್ಲ ಅಂತ ನೋಡಬೇಕಾಗತ್ತೆ. ಇದೇನಾಗಿದೆ, ಒಂದು ವರ್ಟಿಕಲ್ ಬಾಂಡಲ್ಲಿ ಸಿಚುಯೇಟ್ ಆಗಿರೋದ್ರಿಂದ ಇದನ್ನು ನಾವು ಎ ಅಂತ ಕನ್ಸಿಡರ್ ಮಾಡ್ತೀವಿ, ಆಕ್ಸಿಯಲ್ ಮೀಥೈಲ್ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ದಿಸ್ ಈಸ್ ಸ್ಲೈಟ್ಲಿ ಬೆಂಡಿಂಗ್ ಅಲಾಂಗ್ ದ ಪ್ಲೇನ್, ರೈಟ್? ಸೊ ಇಟ್ ಈಸ್ ಈಕ್ವಟೋರಿಯಲ್. ಫೈನಲಿ ಇಟ್ ಬಿಕಮ್ಸ್ ಆಪ್ಷನ್ ಎ, ದಟ್ ಈಸ್ A, E, cis 1,3 ಡೈಮೀಥೈಲ್ cyclohexane. ಓಕೆನಾ? Now coming to the next question, that is question number 6. Which of the following compounds gives mesoform product on addition of bromine in CCl4? ನೋಡಿ, ಯಾವ ಒಂದು ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ ಯಾವ ಒಂದು ಸ್ಟ್ರಕ್ಚರ್ ಬ್ರೋಮಿನ್ ಜೊತೆ ರಿಯಾಕ್ಟ್ ಆಗಿ, ಅಂದರೆ ಅಡಿಷನ್ ರಿಯಾಕ್ಷನ್ಗೆ ಒಳಪಟ್ಟು ನಮಗೆ ಮೀಸೋ ಫಾರ್ಮ್ ಆಫ್ ಪ್ರಾಡಕ್ಟ್ ಕೊಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ 2 ಪಾಯಿಂಟ್ ನೆನಪಿರಬೇಕು. Bromine in CCl4, if it undergoes addition reaction with cis alkene ಜೊತೆ bromine gives you, before going to this point, so bromine addition will always be an anti-addition. ಅಂದರೆ ಆಪೋಸಿಟ್ ಸೈಡಲ್ಲಿ ಗ್ರೂಪ್ಸ್ ಬಂದು ಅಟ್ಯಾಕ್ ಆಗುವಂಥದ್ದು. ಬ್ರೋಮಿನ್ ಇನ್ CCl4 ವಿಲ್ ಆಲ್ವೇಸ್ ಅಂಡರ್ಗೋ ಆಂಟಿ ಅಡಿಷನ್. ಓಕೆನಾ? ಇದೊಂದು ಪಾಯಿಂಟ್ ನೆನಪಿರಲಿ. ಸಿಸ್ ಆಲ್ಕೀನಿಗೆ ಆಂಟಿ ಅಡಿಷನ್ ಆಫ್ ಬ್ರೋಮಿನ್ ಆಯಿತು ಅಂದ್ಕೊಳ್ಳಿ, ಆಗ ನಮಗೆ ಸಿಗುವಂಥ ಪ್ರಾಡಕ್ಟು ರೆಸಿಮಿಕ್ ಮಿಕ್ಸ್ಚರ್ ಆಗಿರುತ್ತೆ. ಅದೇ ಟ್ರಾನ್ಸ್ ಆಲ್ಕೀನಿಗೆ
ಬ್ರೋಮಿನ್ ಆಂಟಿ ಅಡಿಷನ್ ಆಯಿತು ಅಂದ್ಕೊಳ್ಳಿ, ಇಟ್ ಗಿವ್ಸ್ ಯು ಮೀಸೋ ಫಾರ್ಮ್ ಆಫ್ ಪ್ರಾಡಕ್ಟ್. ನಮಗೆ ಬೇಕಾಗಿರೋದೇನು? ಮೀಸೋ ಫಾರ್ಮ್ ಆಫ್ ಪ್ರಾಡಕ್ಟೇ ಬೇಕಾಗಿರೋದು. ಹಾಗಾಗಿ ಕೊಟ್ಟಿರುವಂತಹ ಆಪ್ಷನಲ್ಲಿ ಯಾವುದು ಟ್ರಾನ್ಸ್ ಮತ್ತು ಸಿಮಿಟ್ರಿಕಲ್ ಮಾಲಿಕ್ಯೂಲ್ ಆಗಿರುತ್ತೋ, ಅಂದರೆ ಏನು ಮೀಸೋ ಫಾರ್ಮ್ ಆಫ್ ಪ್ರಾಡಕ್ಟ್ ಇರುತ್ತಲ್ಲ, ದಟ್ ಇಸ್ ಸಿಮಿಟ್ರಿಕಲ್. ಓಕೆ, ಸಿಮಿಟ್ರಿಕಲ್ ಆಸ್ ವೆಲ್ ಆಸ್ ಟ್ರಾನ್ಸ್ ಯಾವುದಿದೆಯೋ ಅದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಅಂತ ಆಗುತ್ತೆ. ಇಲ್ಲಿ ಆಪ್ಷನ್ ಬಿ ಮತ್ತು ಡಿ ಅನ್ನು ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಯಾಕೆ ಅಂತಂದರೆ ದಿಸ್ ಇಸ್ ನಾಟ್ ಸಿಮೆಟ್ರಿಕಲ್. ಯಾಕೆಂದರೆ ಇಲ್ಲಿ CH3 ಗ್ರೂಪ್ ಇದೆ, ಇಲ್ಲಿ COH ಗ್ರೂಪ್ ಇದೆ, ಸೊ ವಿ ಕ್ಯಾನ್ ಕ್ಯಾನ್ಸಲ್ ಇಟ್ ಈವನ್ ದೋ ಇಟ್ ಇಸ್ ಟ್ರಾನ್ಸ್. ಇಲ್ಲೂ ಅಷ್ಟೇ Cl ಗ್ರೂಪ್ ಇದೆ, ಇಲ್ಲಿ Br ಗ್ರೂಪ್ ಇದೆ, ಸೊ ವಿ ಕ್ಯಾನ್ ರಿಜೆಕ್ಟ್ ದಿಸ್ ಒನ್. ಈ ಎರಡು ಸ್ಟ್ರಕ್ಚರಲ್ಲಿ ಆಪ್ಷನ್ ಎ ಏನಿದೆ ದಟ್ ಇಸ್ ಸಿಸ್. ನಮಗೆ ಮೀಸೋ ಫಾರ್ಮ್ ಆಫ್ ಪ್ರಾಡಕ್ಟ್ ಸಿಗಬೇಕು ಅಂತಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ಟ್ರಾನ್ಸ್ ಇರಬೇಕು ಅಂತ ಹೇಳಿ. ಸೊ ಇಲ್ಲಿ ಆಲ್ರೆಡಿ ಸಿಸ್ ಇದೆ, ಹಾಗಾಗಿ ಇದು ಕೂಡ ಕ್ಯಾನ್ಸಲ್ ಔಟ್ ಆಯಿತು. ಬಟ್ ಹಿಯರ್ ದಿಸ್ 2 ಕ್ಲೋರೋ ಗ್ರೂಪ್ಸ್ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್, ಸೊ ಇಟ್ ಬಿಕಮ್ಸ್ ಟ್ರಾನ್ಸ್ ಅಲ್ವಾ. Trans 1,2-dichloroethane, when it undergoes anti-addition with bromine, gives you the meso product. Okay. The IUPAC name of the following compound is. ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಕಾಂಪೌಂಡ್, ಇದರ ನೇಮ್ ಅನ್ನು ನಾವು ಐಡೆಂಟಿಫೈ ಮಾಡಬೇಕು. ಆಪ್ಷನ್ಸ್ ಅನ್ನು ನೋಡೋದಾದ್ರೆ 5C diethyl decafeine, 3,4 dibutyl hex 3-ene, 3-butyl 4-ethyl oct 3-ene, 6-butyl 5-ethyl oct 5-ene ಅಂತ ಆಪ್ಷನ್ಸ್ ಅಲ್ಲಿ ಕೊಟ್ಟಿರುವಂಥದ್ದು. ವಿತೌಟ್ ನಂಬರಿಂಗ್ ವಿ ಕಾಂಟ್ ಐಡೆಂಟಿಫೈ. ಓಕೆ, ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ನ ಕಂಡುಹಿಡ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ. ಸೊ ನಮಗೆ ಯಾವ ರೀತಿ ನಾವು ನಂಬರಿಂಗ್ ಮಾಡಬೇಕು ಅಂತಂದರೆ ಲಾಂಗೆಸ್ಟ್ ಚೈನ್ ನಮಗೆ ಸಿಗೋ ಥರ ನಂಬರಿಂಗ್ ಮಾಡಬೇಕು. ಸೊ ಐಲ್ ಸ್ಟಾರ್ಟ್ ಫ್ರಮ್ ಹಿಯರ್. ಯಾಕೆ ಅಂತಂದರೆ ಇಲ್ಲಿ ಡಬಲ್ ಬಾಂಡಿಗೆ ಲೀಸ್ಟ್ ನಂಬರ್ ಸಿಗೋ ರೀತಿ ನಂಬರಿಂಗ್ ಮಾಡಬೇಕು. ಹಾಗಾಗಿ ನಾನು ಈ ಕಡೆಯಿಂದ ಪ್ರಿಫರ್ ಮಾಡಲ್ಲ, ಈ ಕಡೆಯಿಂದ ಮಾಡ್ತಾ ಹೋಗ್ತೀನಿ. 1 2 3 ಕಮ್ ಡೌನ್, ಬಿಕಾಸ್ ಇಲ್ಲಿ ನಮಗೆ 7ಗೆ ಎಂಡ್ ಆಗೋಗುತ್ತೆ. 4 5 6 7ಗೆ ಎಂಡ್ ಆಗೋಗುತ್ತೆ. ಇಲ್ಲಿ ನಮಗೆ 5 6 7 8ಗೆ ಎಂಡ್ ಆಗುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಅಲ್ಲಿ ಕಮ್ ಡೌನ್. ಓಕೆ, ಈಗ ನಮಗೆ ಗೊತ್ತಾಯಿತು ಪೇರೆಂಟ್ ಚೈನಲ್ಲಿ 8 ಕಾರ್ಬನ್ಸ್ ಇದೆ. ಸೊ ಸಫಿಕ್ಸ್ ವಿಲ್ ಬಿ ಆಕ್ಟ್. ಮತ್ತೆ ಯಾವ ಪೊಸಿಷನ್ ಅಲ್ಲಿ ಡಬಲ್ ಬಾಂಡ್ ಇರುವಂಥದ್ದು? ಥರ್ಡ್ ಪೊಸಿಷನ್ ಅಲ್ಲಿ. ಸೊ ಇಟ್ ಬಿಕಮ್ಸ್ ಆಕ್ಟ್ 3-ene. ಇಲ್ಲಿಗೆ ನಮಗೆ ಕರೆಕ್ಟ್ ಆನ್ಸರ್ ಸಿಕ್ಬಿಡ್ತು, ದಟ್ ಈಸ್ ಆಪ್ಷನ್ ಸಿ, ರೈಟ್. ಆಕ್ಟ್ 3-ene ಅಂತ ಬೇರೆ ಯಾವ ಆಪ್ಷನ್ ಅಲ್ಲೂ ಇಲ್ಲ. ಮತ್ತೆ ಮುಂದೆ ನೋಡೋಣ. ಈಗ ಫೋರ್ತ್ ಪೊಸಿಷನ್ ಅಲ್ಲಿ ಏನ್ ಅಟ್ಯಾಚ್ ಆಗಿದೆ? ದಿಸ್ ಇಥೈಲ್ ಗ್ರೂಪ್ CH2 CH3, ರೈಟ್. ದೆನ್ ಥರ್ಡ್ ಪೊಸಿಷನ್ ಅಲ್ಲಿ ಏನ್ ಅಟ್ಯಾಚ್ ಆಗಿದೆ? ದಿಸ್ ಬ್ಯೂಟೈಲ್ ಗ್ರೂಪ್ 1 2 3 4. ಸೊ 4 ಕಾರ್ಬನ್ ಚೈನ್ ಇರುವಂತಹ ಒಂದು ಗ್ರೂಪ್ ಅಟ್ಯಾಚ್ ಆಗಿದೆ, ದಟ್ ಇಸ್ ಬ್ಯೂಟೈಲ್ ಗ್ರೂಪ್. ಸೊ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬಿ ಫಸ್ಟ್ ಬರುತ್ತೆ, ಆಮೇಲೆ ಈಥೈಲ್ ಬರುತ್ತೆ. ಹಾಗಾಗಿ 3 ಬ್ಯೂಟೈಲ್ 4 ಈಥೈಲ್ ಆಕ್ಟ್ 3-ene ಅಂತ ಆಗುತ್ತೆ. ಐ ಹೋಪ್ ಯು ಗಾಟ್ ದ ಎಕ್ಸ್ಪ್ಲನೇಷನ್, ರೈಟ್. ಅದೇ ಇಲ್ಲಿ ಮತ್ತೆ ಎಕ್ಸ್ಪ್ಲನೇಷನ್ ಕೊಟ್ಟಿರುವಂಥದ್ದು. While making notes, you need to note down all these points, okay? The naturally occurring proteins and carbohydrates consisting of monomers having the following configuration respectively. Usually all the proteins are considered as L-amino acids. So, ನೀವು ಕೇಳಿರಬಹುದು L-glycine ಅಂತ ಕರಿತೀವಿ ಅಥವಾ L-alanine ಅಂತ ಕರಿತೀವಿ, ರೈಟ್. Then carbohydrates, all majority of carbohydrates which are useful is in the form of D glucose ಅಂತ ಕೇಳಿರ್ತೀರಾ, D fructose. So it is based on the position of CHO group. So the correct answer is option D, that is L and D. All proteins are of L form, carbohydrates are of D form. Okay na? The IUPAC name of the following structure. Here they have given the structure. Options are given here. So first, ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇದೆ ಪೇರೆಂಟ್ ಚೈನ್ ಅಲ್ಲಿ ಅಂತ ಐಡೆಂಟಿಫೈ ಮಾಡಿಬಿಡೋಣ. ಇಲ್ಲಿ ಓಕೆ, ಸೊ ದ ನಂಬರ್ ಆಫ್ ಕಾರ್ಬನ್, ಇದು ಸಬ್ಸ್ಟಿಟ್ಯೂಯೆಂಟ್, ಇದು ಹೋಲ್ ಥಿಂಗ್ ಇಸ್ ಸಬ್ಸ್ಟಿಟ್ಯೂಯೆಂಟ್. ಸ್ಟಾರ್ಟ್ ಫ್ರಮ್ ಹಿಯರ್. ಸಬ್ಸ್ಟಿಟ್ಯೂಯೆಂಟ್ಗೆ ಲೆಸ್ ನಂಬರ್ ಬರೋ ರೀತಿ ನಾನು ನಂಬರಿಂಗ್ ಮಾಡ್ತಾ ಇದ್ದೇನೆ. 1 2
3. This is also one substituent, right? ಸೊ ಹಾಗಾಗಿ ನಮಗೆ ಗೊತ್ತಾಯಿತು 3 ಕಾರ್ಬನ್ ಇರುವಂತಹ ಒಂದು ಪೇರೆಂಟ್ ಚೈನ್ ಇದೆ. ಸೊ ಇಟ್ ಇಸ್ ಪ್ರೋಪೇನ್. ಬರೀ ಪ್ರೋಪೇನಾ? ಇಲ್ಲ. ಯಾಕೆ? ಸೆಕೆಂಡ್ ಪೊಸಿಷನಲ್ಲಿ ನಮಗೆ OH ಗ್ರೂಪ್ ಇರುವಂಥದ್ದು. ಸೊ ಇಟ್ ಈಸ್ 2 all. ಎಲ್ಲದರಲ್ಲೂ ಪ್ರೋಪೇನ್ 2 all ಇದೆ. ಸೊ ವಿ ಕಾಂಟ್ ಎಲಿಮಿನೇಟ್ ಎನಿ ಆಫ್ ದ ಆಪ್ಷನ್ಸ್. ನೌ ಈ ಥರ್ಡ್ ಪೊಸಿಷನಲ್ಲಿ ಒಂದು ಸಬ್ಸ್ಟಿಟ್ಯೂಯೆಂಟ್ ಇರುವಂಥದ್ದು ದಟ್ ಬಿಕಮ್ಸ್ ಸಫಿಕ್ಸ್ ಪಾರ್ಟ್ ಏನಿದೆ? ದಟ್ ಈಸ್ ಐಸೋಪ್ರೋಪೈಲ್ ಅಮೈನೋ ಗ್ರೂಪ್ ಇದೆ. ಇಲ್ಲಿ CH2, CH3, CH3. ದಿಸ್ ಇಸ್ ಐಸೋಪ್ರೋಪೈಲ್, ರೈಟ್? ಸೊ ಥರ್ಡ್ ಪೊಸಿಷನಿಗೆ ಅಟ್ಯಾಚ್ ಆಗಿರುವಂತೆ ಐಸೋಪ್ರೋಪೈಲ್ ಅಮೈನೋ ಗ್ರೂಪ್ ಇದೆ. ಎಲ್ಲ ಆಪ್ಷನಲ್ಲೂ ಅದಿದೆ, ಬಟ್ ಇದು 1 ಅಂತ ಇದೆ. ಸೊ ಹಾಗಾಗಿ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಅನ್ನು ಈಸಿಯಾಗಿ ಎಲಿಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಈ ಪಾರ್ಟ್ ಮುಗೀತು. ಎಸ್ ಮತ್ತು ಆರ್ ಕಾನ್ಫಿಗರೇಷನನ್ನು ಡಿಸೈಡ್ ಮಾಡಬೇಕು ಅಂತಂದರೆ ನಮಗೆ CIP ರೂಲ್ ಗೊತ್ತಿರಬೇಕು. ಈಗ ಯಾವುದು ಕೈರಾಲ್ ಸೆಂಟರ್ ಆಗಿರುತ್ತೆ ಹೋಲ್ ಸ್ಟ್ರಕ್ಚರಲ್ಲಿ ಅಂತ ಐಡೆಂಟಿಫೈ ಮಾಡ್ಕೊಳ್ಬೇಕು. ಕೈರಾಲ್ ಸೆಂಟರ್ ಈಸ್ ದಿಸ್ ಕಾರ್ಬನ್ 2. ಈಗ ನಂಬರಿಂಗ್ ಕೊಡಿ ಅಕಾರ್ಡಿಂಗ್ ಟು ದ ಅಟಾಮಿಕ್ ನಂಬರ್. ಹೈಯೆಸ್ಟ್ ಅಟಾಮಿಕ್ ನಂಬರ್ ಇದ್ದರೆ ಅದಕ್ಕೆ ಹೈಯೆಸ್ಟ್ ಪ್ರಿಯಾರಿಟಿಯನ್ನು ಕೊಡಬೇಕಾಗ್ತದೆ. ಸೊ ಫಸ್ಟ್ ಪ್ರಿಯಾರಿಟಿ ಗೋಸ್ ಟು ಆಕ್ಸಿಜನ್ 1. ದೆನ್ ಸೆಕೆಂಡ್ ಪ್ರಿಯಾರಿಟಿ ಗೋಸ್ ಟು ಇಲ್ಲಿ ಎರಡೂ ಕಡೆ ಸೇಮ್ ಇದೆ, CH2. ಆಕ್ಸಿಜನ್ದು ಅಟಾಮಿಕ್ ನಂಬರ್ ನೈಟ್ರೋಜನ್ಗಿಂತ ಜಾಸ್ತಿ, ಹಾಗಾಗಿ ಸೆಕೆಂಡ್ ನಂಬರ್ ವಿಲ್ ಗೋಸ್ ಟು ದಿಸ್ ಕಾರ್ಬನ್. ದೆನ್ ಥರ್ಡ್ ನಂಬರ್ ಗೋಸ್ ಟು ದಿಸ್ ಕಾರ್ಬನ್. ಹೈಡ್ರೋಜನ್ ವಿಲ್ ಬಿ 4th. ಸೊ ಇಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಪ್ರಿಯಾರಿಟಿ ಬಂತು. ಕ್ಲಾಕ್ ವೈಸ್ ಅಂತಂದರೆ ಇಟ್ ಈಸ್ ಆಲ್ವೇಸ್ ಆರ್, ರೈಟ್? ಬಟ್ ಹೈಡ್ರೋಜನ್ ಏನಿದೆ ವೆಡ್ಜ್ ಕಂಡೀಷನಲ್ಲಿ ಇರೋದ್ರಿಂದ ಆರ್ ಇದ್ದಿದ್ದು ಏನಾಗುತ್ತೆ? ಎಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಫೈನಲಿ ವಿ ಗೆಟ್ ಎಸ್ ಆಸ್ ದ ಆನ್ಸರ್. ಸೊ ಇವೆರಡು ಆಪ್ಷನಲ್ಲಿ ಡೌಟ್ ಇತ್ತು. ಈಗ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಗೊತ್ತಾಯಿತು. ಆಯಿತು, ಎಸ್ ಅಂತ ಗೊತ್ತಾಯಿತು. ಈಗ ಫಸ್ಟ್ ಕಾರ್ಬನ್ನಿಗೆ ಅಟ್ಯಾಚ್ ಆಗಿರುವಂತಹ ಸಬ್ಸ್ಟಿಟ್ಯೂಟ್ ಇದೆ. ಯಾವ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ ಅಂದರೆ ದಟ್ ಈಸ್ ಇಂಡೋಲ್. ಎಂಥ ಇಂಡೋಲ್? 1H ಇಂಡೋಲ್. ಯಾಕೆ 1H ಇಂಡೋಲ್? ಈ ಇಂಡೋಲ್ ರಿಂಗನ್ನು ನಂಬರಿಂಗ್ ಮಾಡಬೇಕಾದ್ರೆ ವಿ ನೀಡ್ ಟು ಗಿವ್ ಪ್ರಿಯಾರಿಟಿ ದಿಸ್ ಟು ನೈಟ್ರೋಜನ್. ಸೊ ನೈಟ್ರೋಜನ್ ಗೆಟ್ಸ್ 1 number, this one gets 2, this one gets 3, this one gets 4. ಓಕೆ, ಫಸ್ಟ್ ನೈಟ್ರೋಜನ್ಗೆ ಹೈಡ್ರೋಜನ್ ಅಟ್ಯಾಚ್ ಆಗಿರೋದ್ರಿಂದ ಇಟ್ ಬಿಕಮ್ಸ್ 1H. ದಿಸ್ ಇಸ್ ಇಂಡೋಲ್. ಸೊ ಇಂಡೋಲ್ 4th ಪೊಸಿಷನಲ್ಲಿ ಒಂದು ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ ಅಂತ ತೋರಿಸ್ಲಿಕ್ಕೆ ನಾವು YL ಅಂತ ಬರ್ತೀವಿ, 4-yle. ಆ್ಯಂಡ್ ದಟ್ 4th substituent ಈಸ್ ಹ್ಯಾವಿಂಗ್ 1 oxygen atom. So it is represented as oxy. Then third positionally isopropyl amino irodu. Then whole parent chain is a propane having second positionally OH group. So it is propane 2 all. Hence the correct answer is option A. Then question number 10. Choose the correct structure of the following nomenclature. 5-bromo, 2 tertiary, 2 tertiary butyl, 3 pentanoic acid. ಇದನ್ನು ನಾವು pentane 3-yoic acid ಅಂತಲೂ ಬರೀಬಹುದು, ಅಥವಾ 3-pentanoic acid ಅಂತನಾದರೂ ಬರೀಬಹುದು. ನೋಡಿ, 5th ಕಾರ್ಬನಲ್ಲಿ ಬ್ರೋಮೋ ಅಂತ ಹೇಳ್ತಾ ಇದ್ದಾರೆ. ಕೊಟ್ಟಿರುವಂತಹ ಆಪ್ಷನಲ್ಲಿ 5th ಪೊಸಿಷನಲ್ಲಿ ಬ್ರೋಮೋ ಇರೋದು ಅಂದರೆ ಇದೆ. ಯಾಕೆ ಹೇಳಿ? ಇದು 1, 2, 3, 4, 5. 5th ಪೊಸಿಷನಲ್ಲಿ ಬ್ರೋಮೋ, ರೈಟ್? ದೆನ್ 2 ಟರ್ಷರಿ, ಸೆಕೆಂಡ್ ಪೊಸಿಷನಲ್ಲಿ ಟರ್ಷರಿ ಗ್ರೂಪು. ಎಂಥ ಟರ್ಷರಿ? ದಟ್ ಈಸ್ CCH3 ಥ್ರೈಸ್. ಸೊ ಟರ್ಷರಿ ಬ್ಯೂಟೈಲ್ ಗ್ರೂಪ್. ಆ್ಯಂಡ್ ಥರ್ಡ್ ಪೊಸಿಷನಲ್ಲಿ ಏನಿದೆ? ಇನ್. ಥರ್ಡ್ ಪೊಸಿಷನಲ್ಲಿ ಡಬಲ್ ಬಾಂಡ್ ಇರೋದ್ರಿಂದ ಇಟ್ ಬಿಕಮ್ಸ್ ಪೆಂಟೇನ್ 3-yoic acid. Finally, carboxylic acid ಇರೋದ್ರಿಂದ it ends with the suffix that is eoic acid. Okay, so by this we have solved some of the important that is KSET ಅಲ್ಲಿ ಬಂದಿರುವಂಥ previous year questions ಅನ್ನು ಸಾಲ್ವ್ ಮಾಡಿದ್ದೀವಿ. Let's meet with the next session ಅಂತ ಹೇಳ್ತಾ, thanks for listening the class. Please do watch it and make the notes regularly ಅಂತ ಹೇಳ್ತಾ, bye bye.